ತನಿಷಾ ಅವ್ರ ಬಗ್ಗೆ ತುಕಾಲಿ ಒಂದು ಮಾತು ಹೇಳ್ತಿರ್ತಾರೆ. ಅಂದರೆ ಅವ್ರ ಮನೆಗೆ ಒಂದು ಬ್ರಷ್ಷು, ಒಂದು ಪೇಸ್ಟು, ಒಂದು ಸೋಪ್ ಎಲ್ಲವನ್ನೂ ತನಿಷಾ ಅವರೇ ತರಬೇಕು ಅಂತ. ಸೊ ಅದೆಲ್ಲೋ ಒಂದು ಕಡೆ ಕನೆಕ್ಟ್ ಆಯಿತು. ಅಂದರೆ ಒಬ್ಬ ಹುಡುಗಿ ಇಷ್ಟೊಂದು ಸ್ಟ್ರಾಂಗಾಗಿ ಒಂದು ಮನೆ ನಡೆಸ್ತಿದ್ದಾರಲ್ಲ ಅಂತ ಅಂದ್ಬಿಟ್ಟು ಈಗ ಆ ಕಷ್ಟಗಳನ್ನೆಲ್ಲ ನೆನೆಸ್ಕೊಂಡ್ರೆ ಹೀಗೆ ಅನಿಸುತ್ತೆ ತನಿಷಾ. ಇದು ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಮನಿ, ಇಟ್ಸ್ ಅಬೌಟ್ ದ ಪ್ರೋಸೆಸ್ ಆಲ್ಸೋ. ಓಕೆನಾ. ಈಗ ನಮ್ಮ ಮನೆಯಲ್ಲಿ ಹೇಗಾಗುತ್ತೆ ಅಂತಂದರೆ, ಒಂದು ಬೆಳಗ್ಗೆ ವೆರಿ ಫಸ್ಟ್ ಐಟಮ್ ನಮ್ಗೆ ಏನು ಬೇಕಾಗುತ್ತೋ ಅದರಿಂದ ಹಿಡಿದು ಗುಡ್ ನೈಟ್ ಹೇಳಬೇಕಾದ್ರೆ ಕೊನೆಯಲ್ಲಿ ಏನು ಬೇಕಾಗುತ್ತೋ ಅಲ್ಲಿವರೆಗೂ ನಾನು ನೋಡ್ಕೊಳ್ತೀನಿ. ಆ್ಯಂಡ್ ಎಸ್ ಅಫ್ಕೋರ್ಸ್ ನನ್ನ ಆ್ಯಬ್ಸೆನ್ಸಲ್ಲಿ ನನ್ನ ಫ್ರೆಂಡ್ಸ್ ತುಂಬ ವರ್ಕ್ ಮಾಡಿದ್ದಾರೆ ಟುವರ್ಡ್ಸ್ ದ್ಯಾಟ್. ಐ ಆಮ್ ಸೋ ಹ್ಯಾಪಿ ಅಬೌಟ್ ಆ್ಯಂಡ್ ಐ ಆಮ್ ಥ್ಯಾಂಕ್ಫುಲ್ ಆಲ್ಸೋ. ಪ್ರತಿಯೊಂದು ವಿಚಾರದಲ್ಲೂ ನಾನೇ ಮಾಡ್ತಿದ್ದೆ. ಏನಂದರೆ ಆಮ್ ಅ ಸಿಂಗಲ್ ಪರ್ಸನ್ ಆಲ್ವೇಸ್. ಬೇರೆಯವ್ರಿಗೆ ಹೇಳಿದ್ರೆ ಅದು ಇನ್ನೊಂದೇನೋ ಕೆಲಸ ಎಕ್ಸ್ಟ್ರಾ ಆಗುತ್ತೆ, ಅಥವಾ ಮಾಡು ಅಂತ ಹೇಳೋದಕ್ಕೆ ನನಗೆ ಬೇಜಾರು. ಇಲ್ಲ ಅಂತಂದರೆ ಮಾಡು ಅಂತ ಹೇಳಿದ್ರೆ ಅವ್ರು ನೆಕ್ಸ್ಟ್ ಡೇ ನಾನು ಅವತ್ತು ಇದನ್ನು ಮಾಡಿದ್ದೀನಿ ಅಂತ ನನಗೆ ಹೇಳ್ಬಿಡ್ತಾರೆ ಅನ್ನೋ ಒಂದು ಭಯ. ಇದೆಲ್ಲದರೂ ಇಟ್ಕೊಂಡು ಎಲ್ಲವನ್ನೂ ನಾನೇ ಮಾಡ್ತಾಯಿದ್ದೆ. ಸೊ ಆವಾಗ ಅದೇ ಹೇಳ್ತಿದ್ದೇನೆ, ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಮನಿ, ಇಟ್ಸ್ ಪ್ರೋಸೆಸ್ ಆಲ್ಸೋ. ಆ ಪ್ರೋಸೆಸ್ಗೆ ಟೈಮ್ ತುಂಬ ಮ್ಯಾಟ್ರ್ ಆಗುತ್ತೆ. ನಾನೆಲ್ಲೋ ಕೆಲಸ ಮಾಡ್ತಿರ್ತೀನಿ, ನನಗೆ ಅದನ್ನು ತೊಗೊಂಬರೋಕ್ಕಾಗಿರಲ್ಲ, ಅದರದ್ದೆಲ್ಲ ಒಂದು ಮ್ಯಾಟ್ರ್ ಆಗಿರುತ್ತಲ್ಲ. ಇವಾಗ ನನ್ನ ಆ್ಯಬ್ಸೆನ್ಸಲ್ಲಿ ಪಾಪ ಎಷ್ಟು ಹ್ಯಾಂಡ್ಲ್ ಮಾಡಿದ್ದಾರೆ ಅನ್ನೋದಕ್ಕೆ ನನಗೆ ತುಂಬ ಖುಷಿ ಇದೆ. ಆ ವಿಚಾರಗಳು ತುಂಬ ಜನ ಮಾಡ್ತಿರ್ತಾರೆ ಜಗತ್ತಿನಲ್ಲಿ. ಇಟ್ಸ್ ಜಸ್ಟ್ ದಟ್ ನಾವು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಳ್ಳೋಂಥ ಒಂದು ವೇದಿಕೆ ಬಿಗ್ ಬಾಸ್ ಆಗಿತ್ತು ನನಗೆ. ನನಗೆ ತುಂಬ ಖುಷಿ ಇದೆ. ನನ್ನ ಮನೆಯಲ್ಲಿ ನಾನು ಏನು ಕೆಲಸ ಮಾಡ್ತಿದ್ನೋ, ಅಥವಾ ಮನೆಗೋಸ್ಕರ ಏನು ಮಾಡ್ತಿದ್ನೋ, ಬಿಗ್ ಬಾಸ್ ಮನೆಯಲ್ಲಿ ಏನು ಮಾಡಿದ್ನೋ, ಆ ಮನೆಗೋಸ್ಕರ ಏನು ಮಾಡ್ತಿದ್ನೋ, ನಾನೆಲ್ಲೂ ಯಾವುದನ್ನು ಇದಿರಬಾರ್ದಿತ್ತು ಅನ್ನೋ ಥರದ್ದು ಯಾವುದನ್ನು ಮಾಡ್ಕೊಂಡಿಲ್ಲ. ಸೊ ಐ ಆಮ್ ಹ್ಯಾಪಿ ಅಬೌಟ್ ವಾಟ್ ಎವರ್ ಐ ಹ್ಯಾವ್ ಡನ್, ಮನೆ ಒಳಗಾಗಲಿ ಹೊರಗಾಗಲಿ. ತನಿಷಾ ಅವ್ರ ಬಗ್ಗೆ ತುಕಾಲಿ ಒಂದು ಮಾತು ಹೇಳ್ತಿರ್ತಾರೆ. ಅಂದರೆ ಅವ್ರ ಮನೆಗೆ ಒಂದು ಬ್ರಷ್ಷು, ಒಂದು ಪೇಸ್ಟು, ಒಂದು ಸೋಪ್ ಎಲ್ಲವನ್ನೂ ತನಿಷಾ ಅವರೇ ತರಬೇಕು ಅಂತ. ಸೊ ಅದೆಲ್ಲೋ ಒಂದು ಕಡೆ ಕನೆಕ್ಟ್ ಆಯಿತು. ಅಂದರೆ ಒಬ್ಬ ಹುಡುಗಿ ಇಷ್ಟೊಂದು ಸ್ಟ್ರಾಂಗಾಗಿ ಒಂದು ಮನೆ ನಡೆಸ್ತಿದ್ದಾರಲ್ಲ ಅಂತ ಅಂದ್ಬಿಟ್ಟು ಈಗ ಆ ಕಷ್ಟಗಳನ್ನೆಲ್ಲ ನೆನೆಸ್ಕೊಂಡ್ರೆ ಹೀಗೆ ಅನಿಸುತ್ತೆ ತನಿಷಾ. ಇದು ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಮನಿ, ಇಟ್ಸ್ ಅಬೌಟ್ ದ ಪ್ರೋಸೆಸ್ ಆಲ್ಸೋ. ಓಕೆನಾ. ಈಗ ನಮ್ಮ ಮನೆಯಲ್ಲಿ ಹೇಗಾಗುತ್ತೆ ಅಂತಂದರೆ, ಒಂದು ಬೆಳಗ್ಗೆ ವೆರಿ ಫಸ್ಟ್ ಐಟಮ್ ನಮ್ಗೆ ಏನು ಬೇಕಾಗುತ್ತೋ ಅದರಿಂದ ಹಿಡಿದು ಗುಡ್ ನೈಟ್ ಹೇಳಬೇಕಾದ್ರೆ ಕೊನೆಯಲ್ಲಿ ಏನು ಬೇಕಾಗುತ್ತೋ ಅಲ್ಲಿವರೆಗೂ ನಾನು ನೋಡ್ಕೊಳ್ತೀನಿ. ಆ್ಯಂಡ್ ಎಸ್ ಅಫ್ಕೋರ್ಸ್ ನನ್ನ ಆ್ಯಬ್ಸೆನ್ಸಲ್ಲಿ ನನ್ನ ಫ್ರೆಂಡ್ಸ್ ತುಂಬ ವರ್ಕ್ ಮಾಡಿದ್ದಾರೆ ಟುವರ್ಡ್ಸ್ ದ್ಯಾಟ್. ಐ ಆಮ್ ಸೋ ಹ್ಯಾಪಿ ಅಬೌಟ್ ಆ್ಯಂಡ್ ಐ ಆಮ್ ಥ್ಯಾಂಕ್ಫುಲ್ ಆಲ್ಸೋ. ಪ್ರತಿಯೊಂದು ವಿಚಾರದಲ್ಲೂ ನಾನೇ ಮಾಡ್ತಿದ್ದೆ. ಏನಂದರೆ ಆಮ್ ಅ ಸಿಂಗಲ್ ಪರ್ಸನ್ ಆಲ್ವೇಸ್. ಬೇರೆಯವ್ರಿಗೆ ಹೇಳಿದ್ರೆ ಅದು ಇನ್ನೊಂದೇನೋ ಕೆಲಸ ಎಕ್ಸ್ಟ್ರಾ ಆಗುತ್ತೆ, ಅಥವಾ ಮಾಡು ಅಂತ ಹೇಳೋದಕ್ಕೆ ನನಗೆ ಬೇಜಾರು. ಇಲ್ಲ ಅಂತಂದರೆ ಮಾಡು ಅಂತ ಹೇಳಿದ್ರೆ ಅವ್ರು ನೆಕ್ಸ್ಟ್ ಡೇ ನಾನು ಅವತ್ತು ಇದನ್ನು ಮಾಡಿದ್ದೀನಿ ಅಂತ ನನಗೆ ಹೇಳ್ಬಿಡ್ತಾರೆ ಅನ್ನೋ ಒಂದು ಭಯ. ಇದೆಲ್ಲದರೂ ಇಟ್ಕೊಂಡು ಎಲ್ಲವನ್ನೂ ನಾನೇ ಮಾಡ್ತಾಯಿದ್ದೆ. ಸೊ ಆವಾಗ ಅದೇ ಹೇಳ್ತಿದ್ದೇನೆ, ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಮನಿ, ಇಟ್ಸ್ ಪ್ರೋಸೆಸ್ ಆಲ್ಸೋ. ಆ ಪ್ರೋಸೆಸ್ಗೆ ಟೈಮ್ ತುಂಬ ಮ್ಯಾಟ್ರ್ ಆಗುತ್ತೆ. ನಾನೆಲ್ಲೋ ಕೆಲಸ ಮಾಡ್ತಿರ್ತೀನಿ, ನನಗೆ ಅದನ್ನು ತೊಗೊಂಬರೋಕ್ಕಾಗಿರಲ್ಲ, ಅದರದ್ದೆಲ್ಲ ಒಂದು ಮ್ಯಾಟ್ರ್ ಆಗಿರುತ್ತಲ್ಲ. ಇವಾಗ ನನ್ನ ಆ್ಯಬ್ಸೆನ್ಸಲ್ಲಿ ಪಾಪ ಎಷ್ಟು ಹ್ಯಾಂಡ್ಲ್ ಮಾಡಿದ್ದಾರೆ ಅನ್ನೋದಕ್ಕೆ ನನಗೆ ತುಂಬ ಖುಷಿ ಇದೆ. ಆ ವಿಚಾರಗಳು ತುಂಬ ಜನ ಮಾಡ್ತಿರ್ತಾರೆ ಜಗತ್ತಿನಲ್ಲಿ. ಇಟ್ಸ್ ಜಸ್ಟ್ ದಟ್ ನಾವು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಳ್ಳೋಂಥ ಒಂದು ವೇದಿಕೆ ಬಿಗ್ ಬಾಸ್ ಆಗಿತ್ತು ನನಗೆ. ನನಗೆ ತುಂಬ ಖುಷಿ ಇದೆ. ನನ್ನ ಮನೆಯಲ್ಲಿ ನಾನು ಏನು ಕೆಲಸ ಮಾಡ್ತಿದ್ನೋ, ಅಥವಾ ಮನೆಗೋಸ್ಕರ ಏನು ಮಾಡ್ತಿದ್ನೋ, ಬಿಗ್ ಬಾಸ್ ಮನೆಯಲ್ಲಿ ಏನು ಮಾಡಿದ್ನೋ, ಆ ಮನೆಗೋಸ್ಕರ ಏನು ಮಾಡ್ತಿದ್ನೋ, ನಾನೆಲ್ಲೂ ಯಾವುದನ್ನು ಇದಿರಬಾರ್ದಿತ್ತು ಅನ್ನೋ ಥರದ್ದು ಯಾವುದನ್ನು ಮಾಡ್ಕೊಂಡಿಲ್ಲ. ಸೊ ಐ ಆಮ್ ಹ್ಯಾಪಿ ಅಬೌಟ್ ವಾಟ್ ಎವರ್ ಐ ಹ್ಯಾವ್ ಡನ್, ಮನೆ ಒಳಗಾಗಲಿ ಹೊರಗಾಗಲಿ.